ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಜಗದ್ಗುರುಗಳಿಂದ, ಆರ್ಚ್ ಬಿಷಪ್ ಇಂದ, ಬಿಷಪ್ಗಳಿಂದ, ಗುರು ಶ್ರೇಷ್ಠರಿಂದ, ಗುರುಗಳಿಂದ ಎಲ್ಲರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ನೋವನ್ನು ಅನುಭವಿಸುವ ಅನೇಕ ಗುರುಗಳಿದ್ದಾರೆ. ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇರುವ ಅನೇಕ ಗುರುಗಳಿದ್ದಾರೆ. ಮಿಷನ್ ಪ್ರದೇಶದಲ್ಲಿ ಸೇವೆ ಮಾಡುವ ಅನೇಕ ಗುರುಗಳಿದ್ದಾರೆ. ನಮ್ಮ ಧರ್ಮ ಕೇಂದ್ರದಲ್ಲಿ ನಮ್ಮನ್ನು ಪಾಲನೆ ಮಾಡುವ ಗುರುಗಳಿದ್ದಾರೆ. ಗುರುಮಟ್ಟದಲ್ಲಿ ಇರುವ ಗುರು ವಿದ್ಯಾರ್ಥಿಗಳನ್ನು ನೆನೆಸಿ ಪ್ರಾರ್ಥಿಸೋಣ. ದೇವರ ಅನುಗ್ರಹ ಸಿಕ್ಕಿರುವ ಒಂದು ಗುರುಗಳಿಗೆ ದೇವರ ಪ್ರತ್ಯೇಕ ಅನುಗ್ರಹ, ಶಕ್ತಿಯು, ಅಭಿಷೇಕವೂ ಇದೆ. ಆಮೇನ್. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. 2 ಅರಸುಗಳು 4ನೇ ಅಧ್ಯಾಯ 38ರಿಂದ 41ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಎಲಿಷನು ಪುನಃ ಗಿಲ್ಗಾಲಿಗೆ ಹೋದನು. ಆಗ ನಾಡಿನಲ್ಲಿ ಬರವಿತ್ತು. ಪ್ರವಾದಿ ಮಂಡಳಿಯವರು ತನ್ನ ಮುಂದೆ ಕೂಡಿ ಬರಲು ಅವನು ತನ್ನ ಸೇವಕನಿಗೆ ದೊಡ್ಡ ಅಂಡೆಯನ್ನು ತೆಗೆದುಕೊಂಡು ಇವರಿಗೆ ಅಡಿಗೆ ಮಾಡು ಎಂದು ಆಜ್ಞಾಪಿಸಿದನು. ಅವರಲ್ಲಿ ಒಬ್ಬನು ಯಾವುದಾದರೊಂದು ತರಕಾರಿ ಸಿಕ್ಕಿತೆಂದು ಕಾಡಿಗೆ ಹೋಗಿ ಅಲ್ಲಿ ಒಂದು ಕಾಡು ಬಳ್ಳಿಯಿಂದ ಕಂಡು ಉಡಿ ತುಂಬ ಅದರ ಕಾಯಿಗಳನ್ನು ಕಿತ್ತುಕೊಂಡು ಬಂದು ತುಂಡು ತುಂಡು ಮಾಡಿ ಆ ಪಾತ್ರೆಯೊಳಗೆ ಹಾಕಿದನು. ಅದು ಎಂಥ ಕಾಯಿ ಎಂಬುದು ಯಾರಿಗೆ ಗೊತ್ತಿರಲಿಲ್ಲ. ಜನರಿಗೆ ಅದನ್ನು ಊಟಕ್ಕೆ ಬಡಿಸಿದರು. ಅವರು ಅದನ್ನು ಬಾಯೊಳಗೆ ಹಾಕಿದ ಕೂಡಲೇ ತಿನ್ನಲಾರದೆ, ದೈವ ಪುರುಷರೇ, ಪಾತ್ರೆಯಲ್ಲಿ ವಿಷ ಎಂದು ಕೂಗಿದರು. ಆಗ ಅವನು ಹಿಟ್ಟನ್ನು ತಂದು ಕೊಡಿ ಎಂದು ಹೇಳಿದನು. ಅವರು ತರಲು ಅದನ್ನು ಆ ಪಾತ್ರೆಯೊಳಗೆ ಹಾಕಿ, ಈಗ ಇದನ್ನು ಬಡಿಸಬಹುದು ಎಂದನು. ಕೂಡಲೇ ಪಾತ್ರೆಯಲ್ಲಿದ್ದ ವಿಷವೆಲ್ಲ ಹೋಗಿತ್ತು. ಪ್ರಿಯರೇ, ಎಲಿಷನು ದೇವರಾತ್ಮರಲ್ಲಿ ಬಹುಪಾಲು, ಆನೆ ಪಾಲು ಆಶೀರ್ವಾದವನ್ನು ಕೇಳಿ ಪಡೆದ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ಗುರುಗಳು ದೇವರಾತ್ಮದಿಂದ ಅಭಿಷೇಕವನ್ನು ಬಹಳಷ್ಟು ಪಡೆದ ವ್ಯಕ್ತಿಗಳು ಆಗಿದ್ದಾರೆ. ಪ್ರಿಯರೇ, ದೇವರಿಂದ ಆರಿಸಲ್ಪಟ್ಟ ಒಂದು ವ್ಯಕ್ತಿ ಒಂದು ಪಾತ್ರೆಯೊಳಗೆ ಇಟ್ಟು ಹಾಕಿದ್ದಾಗ ದುರಂತವು ಅಲ್ಲಿಂದ ಓಡಿ ಹೋಯಿತು. ಪ್ರಿಯರೇ, ಯಾಕಾಗಿದೆ ಗುರುಗಳಿಗಾಗಿ ಪ್ರಾರ್ಥಿಸಬೇಕು ಎಂದು ಹೇಳುವುದು? ಅವರು ನಮಗಾಗಿ ಪ್ರಾರ್ಥಿಸಲು ದೇವರೇ ನಿಯೋಗಿಸಿದವರು ಆಗಿದ್ದಾರೆ. ಹಲ್ಲೆಲೂಯಾ. ಅವರ ಒಂದು ಪ್ರಾರ್ಥನೆ ಸಾಕು ನಮ್ಮ ಜೀವನ ಅನುಗ್ರಹಿಸಲ್ಪಡಲು. ಆಮೇನ್. ಒಂದು ಗುರು ನಮಗಾಗಿ ಪ್ರಾರ್ಥಿಸುವಾಗ ನಮಗೆ ಸಂಭವಿಸಲು ಇರುವ ಅನೇಕ ದುರಂತಗಳು, ಅಪಘಾತಗಳು ನಮ್ಮಿಂದ ಓಡಿ ಹೋಗುತ್ತದೆ. ಆಮೇನ್. ಪ್ರಿಯರೇ, ಒಂದೊಂದು ಗುರುವಿಗಾಗಿ ನಾವು ಪ್ರಾರ್ಥಿಸುವಾಗ ಅವರ ಕರಗಳಿಂದ ನಮಗೆ ಲಭಿಸಿದ ಪ್ರಾರ್ಥನೆ, ಅನುಗ್ರಹ, ನಮಗೆ ಸಂಭವಿಸಲು ಇರುವ ಅನೇಕ ದುರಂತ, ನೋವು, ಕೈಘಟನೆ, ದೇವರು ನಮಗೆ ಅಲ್ಲಿಂದ ಬಿಡುಗಡೆಯನ್ನು ನೀಡುತ್ತಾರೆ. ಹಲ್ಲೆಲೂಯಾ. ಆಮೇನ್. ನಮ್ಮ ಜೀವನದಲ್ಲಿ ಅದ್ಭುತಗಳ ಸುರಿಮಳೆಯು ಸುರಿಯಲ್ಪಡುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಎಲ್ಲ ನಮ್ಮ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಬಹಳ ನೋವನ್ನು ಅನುಭವಿಸುವವರು, ಏಕಾಂತತನದಿಂದ ಅನುಭವಿಸುವವರು ಅನೇಕ ಗುರುಗಳು ಇದ್ದಾರೆ. ಮನಸ್ಸಿನಲ್ಲಿ ನೋವನ್ನು ಅನುಭವಿಸುವವರು, ಅಪವಾದದಿಂದ, ಅರ್ಥ ಮಾಡಿಕೊಳ್ಳದ ಒಂದು ಸನ್ನಿವೇಶನದಿಂದ ನೋವನ್ನು ಅನುಭವಿಸುವ ಗುರುಗಳಿದ್ದಾರೆ. ಗುರುಗಳು ಸಹ ಮನುಷ್ಯರಾಗಿದ್ದಾರೆ. ಪ್ರಿಯರೇ, ಮನುಷ್ಯರ ಅನೇಕ ನೋವನ್ನು ಎತ್ತಿ ನಡೆಯುವವರು ಆಗಿದ್ದಾರೆ. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪ್ರಾರ್ಥಿಸುವಾಗ ಎಲ್ಲ ಗುರುಗಳನ್ನು ಸಮರ್ಪಿಸಿ, ಎಲ್ಲ ಗುರುಗಳ ಜೀವನದಲ್ಲಿ ದೇವರ ಅಭಿಷೇಕ ಬಹುಪಾಲು ಲಭಿಸಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.